ಮೀಡಿಯಾ ಜಮಾನ ಶುರುವಾದ್ಮೇಲೆ ರೀಲ್ಸ್ ಹುಚ್ಚಾಟಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಯಾರ್ಯಾರೋ ಫೇಮಸ್ ಆಗ್ತಿದ್ದಾರೆ. ಇದೇ ರೀತಿ ನಾನು ಫೇಮಸ್ ಆಗ್ಬೇಕು ಅಂತ ಹೋದವ ಬೆಂಕಿ ಇಟ್ಟಿದ್ದಾನೆ. ರೀಲ್ಸ್ ಮಾಡುವುದಕ್ಕೂ ಒಂದು ಲಿಮಿಟ್ ಇದೆ. ಹುಚ್ಚಾಟ ಆಡುವುದಕ್ಕೂ ಒಂದು ಇತಿಮಿತಿ ಇದೆ. ಒಂದೇ ದಿನಕ್ಕೆ ಪಾಪ್ಯುಲರ್ ಆಗಬೇಕು, ಲಕ್ಷ ಲಕ್ಷ ಲೈಕ್ಸ್ ಪಡಿಬೇಕು ಅನ್ನೋ ಹುಚ್ಚಿಗೆ ಬಿದ್ದವರು ಏನೆಲ್ಲ ಮಾಡ್ತಿದ್ದಾರೆ ನೋಡಿ. ಇಷ್ಟು ದಿನ ಜೀವದ ಹಂಗು ತೊರೆದು ವಿಡಿಯೋ ಮಾಡಿದ್ದಾಯ್ತು. ಈಗ ಇನ್ನೊಬ್ಬರ ಜೀವ ತೆಗೆಯೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅದೂ ಸಹ ಪೆಟ್ರೋಲ್ ಟ್ಯಾಂಕರ್ ಮುಂದೆಯೇ ಪೆಟ್ರೋಲ್ ಬಾಂಬ್ ಹಾರಿಸಿದ್ದಾರೆ. ದೀಪಾವಳಿ ರೀಲ್ಸ್ಗಾಗಿ ಪೆಟ್ರೋಲ್ ಬಾಂಬ್ ಸ್ಫೋಟ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ನಡೀತಿತ್ತು ಘನಘೋರ ದುರಂತ. ಇವನು ಓದ್ತಿರೋದು ಆಯುರ್ವೇದ ಕೋರ್ಸ್, ಆದ್ರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಬರೀ ಕಾಲೇಜಿಗೆ ಹೋಗಿ ಬಂದ್ರೆ ಏನ್ ಪ್ರಯೋಜನ ಹೇಳಿ? ತಲೆಯಲ್ಲಿ ಬುದ್ಧಿನೂ ಇರಬೇಕು, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನವೂ ಇರಬೇಕು. ಈಗ ತಮಾಷೆಗೆ ಅಂತ ಪೆಟ್ರೋಲ್ ಬಾಂಬ್ ಹೊಡೆದವರು ಮುಂದೆ ಯಾವುದೋ ಜಿದ್ದು ಅಂತ ಇನ್ನೇನೋ ಮಾಡಲ್ಲ ಅಂತ ಹೇಗೆ ಹೇಳೋದು ಹೇಳಿ? ಇವರಿಗೆಲ್ಲ ಇದೊಂದು ಜಸ್ಟ್ ಎಂಜಾಯ್ಮೆಂಟ್ ಅನ್ನಿಸ್ಬಹುದು. ಆದ್ರೆ ಸ್ವಲ್ಪ ಎಡವಟ್ಟಾಗಿದ್ರು ಆಗಬಾರದ್ದು ಆಗಿ ಹೋಗ್ತಿತ್ತು. ಒಂದು ಕವರ್ನಲ್ಲಿ ಅರ್ಧ ಲೀಟರ್ ಪೆಟ್ರೋಲ್, ಅದರ ಮೇಲೆ ಆಟಮ್ ಬಾಂಬ್, ರಸ್ತೆ ಮಧ್ಯೆ ಬೆಂಕಿ ಹಚ್ಚಿ ಅದೇಗೆ ಕೇಕೆ ಹಾಕ್ತಿದ್ದಾರೆ ನೋಡಿ. ಆಟಮ್ ಬಾಂಬ್ಗೆ ಬೆಂಕಿ ಹಚ್ಚಿದ್ದು. ಒಂದೇ ಕ್ಷಣದಲ್ಲಿ ಬಾಂಬ್ ಸ್ಫೋಟಗೊಂಡಂತೆ ಬೆಂಕಿ ಆವರಿಸಿದೆ. ಬೆಂಕಿಯ ಜ್ವಾಲೆ ಮುಗಿಲೆತ್ತರಕ್ಕೆ ಚಿಮ್ತಿದ್ರೆ ಅದನ್ನ ವಿಡಿಯೋ ಮಾಡಿಕೊಂಡು ಮಸ್ತಿ ಮಾಡ್ತಾರೆ. ಯಾವಾಗ ಈ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆಯ್ತೋ ಆಗಲೇ ನೋಡಿ ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದು. ರೀಲ್ಸ್ ಶೋಕಿಗಾಗಿ ಇನ್ನೊಬ್ಬರ ಜೀವದ ಜೊತೆ ಯಾಕೆ ಚಲ್ಲಾಟವಾಡ್ತೀರಾ ಅಂತ ಬೆಂಡೆತ್ತಿ ಬಿಸಿ ನೀರು ಕಾಯಿಸ್ತಿದ್ದಾರೆ. ಮತ್ತು ಅವರು ಎಂಜಾಯ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಪೆಟ್ರೋಲ್ ಇಟ್ಕೊಂಡು ಅದ್ರ ಜೊತೆಗೆ ಕ್ರ್ಯಾಕರ್ಸ್ ಅನ್ನು ಮಾಡಿದ್ದಾರೆ. ಅದು ಸ್ವಲ್ಪ ಬ್ಲಾಸ್ಟ್ ಆಗದಂಗೆ ಕಾಣಿಸಿದ ಕಾರಣದಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ವೈರಲ್ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಸಿ ಮತ್ತು ಅವರಿಗೆ ಫೈನನ್ನು ಕಟ್ಸ್ಕೊಂಡಿದ್ದೀವಿ. ಪೆಟ್ರೋಲ್ ಟ್ಯಾಂಕರ್ ಮುಂದೆಯೇ ಹಚ್ಚಿದ್ದ ಬೆಂಕಿ. ಈತನ ಹೆಸರು ಲೋಕ ಕಿರಣ್ ಅಂತ. ಹಾಸನದ ರಾಜೀವ್ ಕಾಲೇಜಿನಲ್ಲಿ ಆಯುರ್ವೇದ ಕೋರ್ಸ್ ಮಾಡ್ತಿರೋ ವೈದ್ಯ. ಓದೋದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅನ್ನೋ ಖಯಾಲಿ. ಹೀಗಾಗಿಯೇ ಮಾಡಬಾರದ ಸರ್ಕಸ್ ಮಾಡ್ತಿದ್ದ. ದೀಪಾವಳಿ ಹಬ್ಬದ ಸಮಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೆಟ್ರೋಲ್ ಬಾಂಬ್ ಸ್ಫೋಟದ ಪ್ಲಾನ್ ಮಾಡಿದ್ದಾನೆ. ರಾತ್ರಿ ಹೊತ್ತಲ್ಲಿ ಪೆಟ್ರೋಲ್ ಟ್ಯಾಂಕರ್ ಮುಂದೆಯೇ ಈ ಬಾಂಬ್ ಇಟ್ಟು ಸ್ಫೋಟ ಮಾಡಿದ್ದಾನೆ. ಒಟ್ನಲ್ಲಿ ರೀಲ್ಸ್ ಹುಚ್ಚಿಗಾಗಿ ಇಂಥ ಹುಚ್ಚಾಟ ಆಡೋರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ. ಇವರಿಗೆ ಕೊಡೋ ಶಿಕ್ಷೆ ಇನ್ನೊಬ್ಬರಿಗೆ ಪಾಠ ಆಗಬೇಕಿದೆ. ಕೃಷ್ಣಮೂರ್ತಿ, ನ್ಯೂಸ್ 18, ಹಾಸನ.